ಈ ದಿನ ಈ ಆವಣಿ ಕ್ಷೇತ್ರದಲ್ಲಿ ಶಿಡ್ಲಘಟ್ಟ ತಾಲೂಕು ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು 15 ವರ್ಷಗಳಿಂದ ಅವ್ರ ಕುಟುಂಬದವರು ಈ ಅನ್ನ ಸಂತರ್ಪಣೆ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈಗ ಮೊದಲಿಗೆ ಅವರು ಹೇಳಿದ ಥರ ಸಾವಿರಾರು ಜನಕ್ಕೆ ಇದು ಮಾಡ್ತಾಯಿದ್ರು. ಅದನ್ನು ಮನಗೊಂಡು ಅವರಿಗೆ ತೃಪ್ತಿ ಆಗದೆ ಮತ್ತು ಎಲ್ರಿಗೂ ಅನ್ನ ಸಂತರ್ಪಣೆ ಸಿಗಬೇಕನ್ನೋ ಉದ್ದೇಶದಿಂದ ಮತ್ತು ಅವರು ಸೇವೆ ಮಾಡಬೇಕನ್ನೋ ಮನೋಭಾವದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯ ಮತ್ತು ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ. ನಾಡಿನ ಜನತೆಗೆ ಮತ್ತು ದೇಶದ ಜನತೆಗೆ ಇದು ನಾವು ಆವಣಿ ಕ್ಷೇತ್ರದಲ್ಲಿ 15 ವರ್ಷದಿಂದ ಅನ್ನ ಸಂತರ್ಪಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮೊದಲನೇ ವರ್ಷ ಐ ಥಿಂಕ್ 2009 or 10 ಅನಿಸುತ್ತೆ. ಆ ಟೈಮಲ್ಲಿ ಬಂದುಬಿಟ್ಟು 1000 ಜನಕ್ಕೆ ವ್ಯವಸ್ಥೆ ಮಾಡಿದ್ವಿ. ಒಂದು ಅರ್ಧ ಗಂಟೆಗೆಲ್ಲ ಖಾಲಿ ಆಗೋಯಿತು. ಇಲ್ಲಿ ಕ್ರೌಡ್ ನೋಡಿ ಆಮೇಲೆ 5000 ಜನಕ್ಕೆ ಮಾಡಿದ್ವಿ. ಅಲ್ಲಿ 5000 ಜನ ಮಾಡಿದ್ರೂ ಅಲ್ಲೂ ಒಂದು 1 ಅವರ್ಗೆ ಖಾಲಿ ಆಗೋಯಿತು. ಅದಕ್ಕೆ ಆ ಥರ ಆಗೋದು ಬೇಡ ಅಂತೇಳ್ಬಿಟ್ಟು ಇಲ್ಲೇ ನಮಗೆ ಈ ಪ್ಲೇಸ್ ಬಂದುಬಿಟ್ಟು ರಿಸರ್ವ್ ಮಾಡಿದ್ದಾರೆ. ಈ ಮುಳಬಾಗಿಲು ತಾಲೂಕಿನ ತಹಸೀಲ್ದಾರ್ ಆಗಿರ್ಬೋದು, ಇಲ್ಲ ಈ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ಇವರೆಲ್ಲ ಈ ಪ್ಲೇಸ್ ನಮ್ಗೆ ರಿಸರ್ವ್ ಮಾಡಿದ್ದಾರೆ. ನಾವು 15 ವರ್ಷದಿಂದ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಲಕ್ಷಾಂತರ ಜನಗಳಿಗೆ. ಏನು ಸರ್ ಕಾರಣ ಏನಾದರೂ ಅರಿಕೆ ಆ ಥರ ಏನಾದರೂ? ಇಲ್ಲ, ಅರಿಕೆ ಆ ಥರ ಏನಿಲ್ಲ. ಇದು ತುಂಬ ಪುರಾತನ ದೇವಸ್ಥಾನ. ಆಲ್ಮೋಸ್ಟ್ ಅಲ್ಲೂ 800 ವರ್ಷ ಹಳೆ ದೇವಸ್ಥಾನ. ಆ ಭಗವಂತನ ಶಕ್ತಿ ಇದೆ. ಭಗವಂತನ ಶಕ್ತಿ ಇರೋದಕ್ಕೋಸ್ಕರ ನಮಗೂ ಆ ಶಕ್ತಿ ಕೊಟ್ಟಿದ್ದಾರೆ. ಅನ್ನ ಸಂತರ್ಪಣೆ ಮಾಡೋ ಶಕ್ತಿ ನಮಗೂ ಕೊಟ್ಟಿದ್ದಾರೆ. ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಈಗ ಆಲ್ಮೋಸ್ಟ್ ಅಲ್ಲಿ ಒಂದು 1 ಲಕ್ಷ ತನಕ ಮುಗಿದಿದೆ.